ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಶುಕ್ರವಾರದ ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಮಳೆ ಬರೋ ಥರ ಇತ್ತು ಅಂತ ಹೇಳಿ ಎಲ್ಲ ಬಟ್ಟೆ ತೆಗೆದ್ಬಿಟ್ಟು ಸ್ವಲ್ಪ ಹೊರಗೆ ಹೋಗೋದಿತ್ತು. ಹಾಗಾಗಿ ಪೂಜೆ ಬೇಗ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾನು ನಾರ್ಮಲಾಗಿ ಈವ್ನಿಂಗ್ ಟೈಮಾಗಿ ಪೂಜೆ ಮಾಡ್ತೀನಿ, ಬಿಕಾಸ್ ನನಗೆ ಮಾರ್ನಿಂಗ್ ಟೈಮ್ ಸೆಟ್ ಆಗೋಲ್ಲ. ಯಾಕೆಂದರೆ ಪಾಪ ಸ್ಕೂಲಿಗೆ ಕಳಿಸೋದೆಲ್ಲ ಇರುತ್ತಲ್ವ, ಸೊ ಟಿಫನ್ ಎಲ್ಲ ಮಾಡಿ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಈವ್ನಿಂಗ್ ಟೈಮಲ್ಲೇ ಇಟ್ಕೊತೀನಿ. ಸೊ ಅವಾಗ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಅಂತ ಹೇಳಿ ಸೊ ಪೂಜೆ ಎಲ್ಲ ಮುಗೀತು. ಇನ್ನೊಂದೇನೆಂದರೆ, ಮೊನ್ನೆ ನಮ್ಮ ಮಾವನವರ ರಿಲೇಟಿವ್ಸ್ ಒಬ್ಬರು ಬಂದಿದ್ದರು. ಅವರು ತಿರುಪತಿಲೇ ವರ್ಕ್ ಮಾಡೋದು. ಹಾಗಾಗಿ ನಮಗೆ ಬೇಕಂದಾಗ ನಮಗೆ ಲಡ್ಡು ಎಲ್ಲ ತಂದು ಕೊಡ್ತಾ ಇರ್ತಾರೆ. ಸೊ ಮೊನ್ನೆ ಬಂದಾಗ ಅವರು ತಿರುಪತಿಯಿಂದ ವಡೆ ಮತ್ತು ಲಡ್ಡು ತಂದಿದ್ದರು. ಇದು ವಡೆ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ತಿರುಪತಿಗೆ ಹೋದರೆ ಈ ಥರ ವಡೆ ಟ್ರೈ ಮಾಡಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದ್ರು ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಈ ಥರ ಸ್ಮೈಲೀಸ್ ಇತ್ತು, ಅದಕ್ಕೆ ಎಲ್ಲ ಮಾಡ್ತಾಯಿದ್ದೆ. ಬಟ್ ನನಗಿದು ಸ್ಮೈಲೀಸ್ ಮಾಡಬೇಕಾದ್ರೆ ಏನಂದರೆ ಬೇಜಾರು, ಇದಾಕಿದಾಗ ಎಣ್ಣೆ ಎಲ್ಲ ಸಿಡ್ಬಿಡುತ್ತೆ ಸ್ಟವ್ ಮೇಲೆ, ಅದೊಂದೇ ಬೇಜಾರು. ಬಟ್ ಕ್ವಿಕ್ಕಾಗಿ ಆಗುತ್ತೆ. ಈ ಥರ ರೆಡಿಮೇಡ್ ತಂದುಕೊಟ್ರೆ ಮಕ್ಕಳು ಲಂಚ್ ಬಾಕ್ಸ್ ಆಗಿರ್ಬೋದು, ಇಲ್ಲ ಸ್ನ್ಯಾಕ್ಸ್ಗೆ ಆ ಥರ ಹಾಕ್ಬಿಟ್ಟು ಕಳಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಏನು ಅಂದರೆ ಈ ಸಲ ನನ್ನ ಮಗ ಯಾಕೋ ತಿನ್ನಲಿಲ್ಲ, ಇದು ಒಂದೇ ಒಂದು ತಿಂದ ಮತ್ತು ಬೇಡ ಅಂದ. ಸೊ ಅದಕ್ಕೋಸ್ಕರ ಅವನಿಗೆ ಸ್ವೀಟ್ ಪೊಟ್ಯಾಟೋಲ್ಲಿ ಏನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬೇಯಿಸೋಕ್ಕಿಟ್ಟೆ. ಇದು ಸ್ವೀಟ್ ಪೊಟ್ಯಾಟೊ ಬಂದು ತುಂಬಾ ಒಳ್ಳೆಯದು ಮಕ್ಕಳಿಗೆ. ಇನ್ನೊಂದು ಇದರಲ್ಲಿ ತುಂಬ ರಿಚ್ ವಿಟಮಿನ್ಸ್ ಇರೋದ್ರಿಂದ ನಾವು ವೀಕ್ಲಿ ಟ್ವೈಸ್ ಕೊಟ್ಟರೆ ತುಂಬ ಒಳ್ಳೆಯದು. ಈವನ್ ನೀವು 1 ಇಯರ್ ಮೇಲಿರೋ ಮಗುಗೆ ಕೊಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿ ಕೂಡ ಇದು. ಹಂಗಾಗಿ ಎಲ್ಲ ನೀಟಾಗಿ ಬಾಯ್ಲ್ ಮಾಡಿ ಎಲ್ಲ ಪೀಲ್ ಮಾಡಿಕೊಂಡೆ. ಬಿಸಿ ಇದ್ದಾಗಲೇ ನೀವು ತೆಗೆದು ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಮೆತ್ತಗೆ ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಹಾಲು ಮತ್ತು ಬೆಲ್ಲ ಆ್ಯಡ್ ಮಾಡಿದೆ. ಸೊ ಈ ಥರ ಮಾಡಿಕೊಟ್ರೆ ನನ್ನ ಮಗ ಚೆನ್ನಾಗಿ ತಿನ್ಕೋತಾನೆ ಈವ್ನಿಂಗ್ ಟೈಮ್ ಅಂತ ಹೇಳಿ ಈ ಥರ ಮಾಡಿಕೊಟ್ಟೆ. ಅವನು ಕೂಡ ತಿಂತಾ ಇದ್ದ. ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅನ್ನಲ್ವ, ಸೊ ಅದಕ್ಕೋಸ್ಕರ ರೆಡಿಯಾಗಿ ಹೊರಗಡೆ ಹೊರಟ್ವಿ. ಏನಂದರೆ ನಮ್ಮ ಅತ್ತೆ ಮಾವ ಅವ್ರನ್ನ ಹಾಸ್ಪಿಟಲಿಂದ ಪಿಕ್ ಮಾಡ್ಕೋಬೇಕಿತ್ತು. ಹಾಗಾಗಿ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತೇಳಿ, ಮಳೆ ಬೇರೆ ಬರ್ತಾಯಿತ್ತು ಲೈಟಾಗಿ. ಸೊ ಹೊರಟ್ವಿ. ಅಲ್ಲಿಂದ ಹೊರಗಡೆ ಬಂದರೆ ಫುಲ್ಲು ಟ್ರಾಫಿಕ್ ಬೇರೆ. ಸೊ ಸ್ಲೋ ಆಗೇ ಹೋದ್ವಿ, ರೀಚ್ ಆದ್ವಿ ಕೂಡ ಹಾಸ್ಪಿಟಲ್ಗೆ. ಆಲ್ಮೋಸ್ಟ್ ನಾವು ಹೋಗೋ ಅಷ್ಟರಲ್ಲೇ ತುಂಬ ಲೇಟ್ ಆಗಿತ್ತು. ಪಾಪ ನಮ್ಮ ಅತ್ತೆ ಮಾವ ಕೂಡ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಅಲ್ಲೇ. ಹೋಗಿ ಅವ್ರಿಗೊಂದು ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು ನಮ್ಮ ಮಾವನವ್ರಿಗೆ. ಹಾಗಾಗಿ ಅದು ಇಂಜೆಕ್ಷನ್ ಕೊಟ್ಬಿಟ್ಟು ಅವರು ಕೂಡ ಸಿಸ್ಟರ್ ಬಂದು ಇಂಜೆಕ್ಷನ್ ಎಲ್ಲ ಹಾಕಿದ್ರು. ಅಲ್ಲಿಂದ ಮತ್ತೆ ರಿಟರ್ನ್ ಬರೋ ಅಷ್ಟರಲ್ಲೇ ಇನ್ನೂ ಲೇಟ್ ಆಗೋಯಿತು. ಸೊ ಬಂದು ಊಟ ಎಲ್ಲ ಮುಗಿಸ್ಕೊಂಡು ವೀಕೆಂಡ್ ಅಲ್ವಾ ಅಂಥೇಳಿ ಮೂವಿ ನೋಡ್ಕೊತ ಕೂತ್ಕೊಂಡ್ವಿ ಫ್ಯಾಮಿಲಿ ಎಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.